ರಷ್ಯಾಗೆ ಯುಕ್ರೇನ್ ಬೇಕು, ಆದ್ರೆ ಅಮೆರಿಕ ಮತ್ತೆ ಬೇರೆ ಯುರೋಪಿಯನ್ ಕಂಟ್ರೀಸ್ ವಾರ್ನ್ ಮಾಡಿಯಾರ ರಷ್ಯಾಗೆ. ಅಕಸ್ಮಾತ್ ಯುಕ್ರೇನ್ ಮೇಲೆ ಇನ್ವೇಡ್ ಮಾಡಕ್ ಬಂದ್ರೆ ನಾವು ಸ್ಟ್ರಿಕ್ಟ್ ಆಕ್ಷನ್ಸ್ ನ ತಗೊಂತೀವಿ ಅಂತ. ಆದ್ರೆ ಈ ಕಡೆ ಚೈನಾ ಮಾತ್ರ ರಷ್ಯಾಗೆ ಫುಲ್ ಸಪೋರ್ಟ್ ಕೊಡ್ತಾ ಇದೆ. ಈ ತರ ದೊಡ್ಡ ದೊಡ್ಡ ಕಂಟ್ರೀಸು ಡಿವೈಡ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಭಯ ಏನಂದ್ರೆ ರಷ್ಯಾ ಹಿಂದೆ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ವರ್ಲ್ಡ್ ವಾರ್ 3 ಆಗೋ ಚಾನ್ಸಸ್ ಇರುತ್ತೆ. The Ukrainian border, raising concerns they could be preparing to attack Ukraine. Ukrainian troops are preparing to defend themselves if Russian troops cross the border. ಇವ್ರು ಏನಕ್ಕೆ ಫೈಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕೆ ನಾವು 1991 ಗೆ ಹೋಗಬೇಕಾಗುತ್ತೆ. USSR ಡಿವೈಡ್ ಆಗಿ 15 ಡಿಫರೆಂಟ್ ಕಂಟ್ರೀಸ್ ಗಳಾಗುತ್ತೆ. ಈ ತರ USSR ಡಿವೈಡ್ ಆದ್ಮೇಲೆ ರಷ್ಯಾ ಬೇರೆ ಕಂಟ್ರಿ ಮತ್ತೆ ಯುಕ್ರೇನ್ ಬೇರೆ ಕಂಟ್ರಿ ಆಗೋಗುತ್ತೆ. 1921 ನಲ್ಲಿ ಲೆನಿನ್ ಅವರ ರೆಡ್ ಆರ್ಮಿ ಯುಕ್ರೇನ್ ನ ಮತ್ತೆ ಇನ್ವೇಡ್ ಮಾಡ್ತಾರೆ. ಈ ಕಮ್ಯುನಿಸ್ಟ್ ರಷ್ಯನ್ ರೆವಲ್ಯೂಷನ್ ಆದ್ಮೇಲೆ 1922 ಅಲ್ಲಿ USSR ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಬಂದು ಒಂದು ಯೂನಿಯನ್, ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಅವ್ರದ್ದು. ಈ ಯೂನಿಯನ್ ಅಲ್ಲಿ ಒಂದು ದೇಶ ಯುಕ್ರೇನಿಯನ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್. ಇದಕ್ಕಿಂತ ಮುಂಚೆ ಯುಕ್ರೇನ್ ಏನಾಗಿತ್ತು ಅಂದ್ರೆ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಆಗಿತ್ತು. 1981 ನಲ್ಲಿ ರಷ್ಯನ್ ಎಂಪರರ್ ಇಂದ ಯುಕ್ರೇನ್ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಆಗಿತ್ತು. ಆದ್ರೆ 1970 ನಲ್ಲಿ ಈ ರಷ್ಯನ್ ಎಂಪರರ್ಸ್ ನ ಕಿತ್ ಹಾಕಿ ರಷ್ಯನ್ ರೆವಲ್ಯೂಷನರೀಸ್ ಗಳು ಪವರ್ ಬಂದಿದ್ರು. ಸೊ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಯುಕ್ರೇನ್ ರಷ್ಯನ್ ಅಂಡರ್ ಅಲ್ಲಿ ಬರೋದು, ಆಮೇಲೆ ರಷ್ಯನ್ ಎಂಪರರ್ ಯುಕ್ರೇನ್ ನ ಫ್ರೀ ಮಾಡ್ಬಿಡ್ತಾನೆ. ಆದ್ರೆ ರಷ್ಯಾದಲ್ಲಿ ಯಾವಾಗ ಎಂಪರರ್ನೇ ಕಿತ್ ಬಿಸಾಕಿ ಈ ರಷ್ಯನ್ ರೆವಲ್ಯೂಷನರೀಸ್ ಗಳು ಬಂದ್ ಕುತ್ಕೊಂತಾರೆ, ಆಗ ಇವರು ಮತ್ತೆ ಹೋಗಿ ಯುಕ್ರೇನ್ ನ ಇನ್ವೇಡ್ ಮಾಡ್ತಾರೆ. 1991 ನಲ್ಲಿ USSR ಯಾವಾಗ ಡಿವೈಡ್ ಆಗಿ ರಷ್ಯಾ ಮತ್ತೆ ಯುಕ್ರೇನ್ ಆಗುತ್ತೆ, ಯುಕ್ರೇನ್ ಅಲ್ಲಿದ್ದ ಅರ್ಧ ಜನ ಖುಷಿಯಾಗಿರ್ತಾರೆ, ಅವ್ರಿಗೆ ಫೈನಲ್ ಆಗಿ ಇಂಡಿಪೆಂಡೆನ್ಸ್ ಸಿಕ್ತು ಅಂತ. ಆದ್ರೆ ಇನ್ ಕೆಲವ್ರಿಗೆ ಅದಿಷ್ಟ ಆಗ್ತಿರಲ್ಲ, ಯಾಕಂದ್ರೆ ಅವರು ನಾವು ರಷ್ಯಾದೇ ಒಂದು ಪಾರ್ಟ್ ಅಂತ ಅನ್ಕೊಂಡಿರ್ತಾರೆ. ಈ ತರ ಅನ್ಕೊಂಡಿರೋದ್ರಲ್ಲಿ ಪುಟಿನ್ ಒಬ್ರು. ಇವ್ರು ಹೇಳ್ತಾರೆ 1991 ನಲ್ಲಿ ಸೋವಿಯತ್ ಯೂನಿಯನ್ ಏನ್ ಡಿವೈಡ್ ಆಯ್ತು ಅದು ಒಂದು ದೊಡ್ಡ ಟ್ರಾಜಿಡಿ ಅಂತ. 25 ಮಿಲಿಯನ್ ರಷ್ಯನ್ ಜನ ಡಿವೈಡ್ ಆಗಿ ಬೇರೆ ಬೇರೆ ಇಂಡಿಪೆಂಡೆಂಟ್ ದೇಶಗಳಾಗಿದ್ದು ಅಂತ. ಸೊ ಪುಟಿನ್ ಬೇರೆ ದೇಶದ ಇಂಡಿಪೆಂಡೆನ್ಸ್ ನ ಒಂದು ದೊಡ್ಡ ಹ್ಯೂಮನ್ ಟ್ರಾಜಿಡಿ ಅಂತ ನೋಡ್ತಾರೆ. ಪುಟಿನ್ ಪ್ರಕಾರ ಯುಕ್ರೇನ್ ಬಂದು ರಷ್ಯಾದೇ ಒಂದು ಪಾರ್ಟ್. ಆದ್ರೆ ಯುಕ್ರೇನ್ ಒಳಗಡೆ ಇರೋ ಜನ ಅವ್ರಿಗೇನ್ ಬೇಕು? ಯುಕ್ರೇನ್ ಅಲ್ಲಿರೋ ಮೆಜಾರಿಟಿ ಜನಕ್ಕೆ ಇಂಡಿಪೆಂಡೆನ್ಸ್ ಬೇಕು. ಯುಕ್ರೇನ್ ಅಲ್ಲಿ ನಾರ್ಮಲ್ ಸಿವಿಲಿಯನ್ಸ್ ವಾರ್ ಗಿಳಿಯಕ್ ರೆಡಿ ಇದ್ದಾರೆ. ಯುಕ್ರೇನ್ ನ ಪೊಲಿಟಿಕಲ್ ಪಾರ್ಟೀಸು ಹೆಂಗಿದೆ ಅಂದ್ರೆ, ಒಂದು ಪಾರ್ಟಿ ಪ್ರೋ ರಷ್ಯಾ ಆದ್ರೆ ಇನ್ನೊಂದು ಪಾರ್ಟಿ ಯುಕ್ರೇನ್ ಇಂಡಿಪೆಂಡೆಂಟ್ ನೇಷನ್ ಆಗಿ ಯುರೋಪಿಯನ್ ಯೂನಿಯನ್ ಮತ್ತೆ ನೇಟೋನ ಜಾಯಿನ್ ಆಗ್ಬೇಕು ಅಂತಿದ್ದಾರೆ. ನೇಟೋ ಬಂದು ಒಂದು ಅಲಯನ್ಸ್, US ಮತ್ತೆ ಯುರೋಪಿಯನ್ ಕಂಟ್ರೀಸ್ ಮಧ್ಯದಲ್ಲಿರೋದು. ಯಾವುದೇ ನೇಟೋ ಕಂಟ್ರಿ ಮೇಲೆ ಬೇರೆ ಯಾವ್ದನ ಕಂಟ್ರಿ ಅಟ್ಯಾಕ್ ಮಾಡಕ್ ಬಂತು ಅಂದ್ರೆ ಎಲ್ಲಾ ನೇಟೋ ಮೆಂಬರ್ಸ್ ಒಟ್ಟಿಗೆ ಸೇರ್ಕೊಂಡು ಫೈಟ್ ಮಾಡಕ್ ಬರ್ತಾರೆ. ಆದ್ರೆ ಈ ನೇಟೋ ಮತ್ತೆ ರಷ್ಯಾಗೆ ಆಗ್ ಬರಲ್ಲ. 16th ಡಿಸೆಂಬರ್ 2021 ಯುಕ್ರೇನ್ ಅನೌನ್ಸ್ ಮಾಡುತ್ತೆ ನಾವು ನೇಟೋದ ಮೆಂಬರ್ ಆಗ್ತಾ ಇದೀವಿ ಅಂತ. ರಷ್ಯಾದವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅವ್ರ ಭಯ ಇಲ್ಲ ಅಂತ. ಆದ್ರೆ ಈ ನ್ಯೂಸ್ ರಷ್ಯಾದಲ್ಲಿ ಕೂತಿರೋ ಪುಟಿನ್ಗೆ ಇಷ್ಟ ಆಗಲ್ಲ. ವ್ಲಾದಿಮಿರ್ ಪುಟಿನ್ ಅವರು ಅವ್ರ ಕೈಯಲ್ಲಾಗೋ ಅಷ್ಟು ಎಲ್ಲಾ ಪ್ರಯತ್ನನೂ ಮಾಡ್ತಾರೆ ಯುಕ್ರೇನು ನೇಟೋದ ಮೆಂಬರ್ ಆಗ್ಬಾರ್ದು ಅಂತ. ಆದ್ರೆ ನೇಟೋ ಹೇಳುತ್ತೆ ಯುಕ್ರೇನ್ ಬಂದು ಒಂದು ಇಂಡಿಪೆಂಡೆಂಟ್ ಕಂಟ್ರಿ, ಅವ್ರಿಗೆ ಫುಲ್ ಫ್ರೀಡಮ್ ಇದೆ, ಅವ್ರಿಗೆ ಏನ್ ಬೇಕೋ ಆ ಡಿಸಿಷನ್ ಅವ್ರು ತಗೋಬಹುದು ಅಂತ. ಈಸ್ಟರ್ನ್ ಯುಕ್ರೇನ್ ಅಲ್ಲಿ ಪ್ರೋ ರಷ್ಯಾ ಜನ ಇರೋದು. ಇಲ್ಲಿರೋರ್ಗೆ ಇವರು ಯುಕ್ರೇನ್ ಇಂದ ಸಪರೇಟ್ ಆಗಿ ನಾವು ರಷ್ಯಾದ ಒಂದು ಪಾರ್ಟ್ ಆಗ್ಬೇಕು ಅಂತ. ಸೊ ರಷ್ಯಾ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಇಲ್ಲಿರೋ ಜನನ್ನ ಸಪೋರ್ಟ್ ಮಾಡ್ತಾ ಇದೆ. ಇಷ್ಟು ಸಪೋರ್ಟ್ ಮಾಡಿದ್ರು ರಷ್ಯಾ ನೋಡುತ್ತೆ ಯುಕ್ರೇನ್ ಮತ್ತೆ ನೇಟೋ ಫ್ರೆಂಡ್ಶಿಪ್ ಇನ್ನೂ ಚೆನ್ನಾಗೇ ಇದೆಯಲ್ಲ ಅಂತ, ಇವ್ರು ಯಾವ್ದಕ್ಕೂ ಬಗ್ತಾ ಇಲ್ಲ ಅಂತ ಫೈನಲ್ ಆಗಿ ರಷ್ಯಾ ಮತ್ತೆ ಯುಕ್ರೇನ್ ಬಾರ್ಡರ್ ಅಲ್ಲಿ ಮಿಲಿಟರಿ ಸೆಟಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ವಾರ್ ಮಾಡಿ ಯುಕ್ರೇನ್ ನ ಕಿತ್ಕೊಂತೀವಿ ಅಂತ. ನೀವ್ ಯೋಚನೆ ಮಾಡಿದ್ರೆ ಈಗಿನ ಟೈಮಲ್ಲೂ ಈ ತರ ಎಲ್ಲ ಮಾಡೋದು ಪಾಸಿಬಲ್ ಅಂತ. ರಷ್ಯಾ ಆಲ್ರೆಡಿ ಈ ತರ ಮಾಡ್ಬಿಟ್ಟಿದ್ದಾರೆ. 2014 ಅಲ್ಲಿ ಕ್ರೀಮಿಯಾನ ಇನ್ವೇಡ್ ಮಾಡಿ ಯುಕ್ರೇನ್ ಯಾವಾಗ ನೇಟೋ ಜೊತೆ ನಾವು ಅಗ್ರಿಮೆಂಟ್ ಸೈನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ, ರಷ್ಯಾ ಸುಮ್ನಿರಲ್ಲ. ಪುಟಿನ್ ಫಸ್ಟ್ ಯುಕ್ರೇನ್ ಅವ್ರಿಗೆ ಹೆದರ್ಸ್ತಾನೆ, ನಾವು ಟ್ರೇಡ್ ನ ಸ್ಟಾಪ್ ಮಾಡ್ಬಿಡ್ತೀವಿ ಯುಕ್ರೇನ್ ಅವ್ರ ಜೊತೆ ಅಂತ. ಅದಕ್ಕೂ ಯುಕ್ರೇನ್ ಬಗ್ಲಿಲ್ದಾಗ ಪುಟಿನ್ $15 ಬಿಲಿಯನ್ ನಾವು ಲೋನ್ ಕೊಡ್ತೀವಿ ಅಂತ ಆಸೆ ತೋರಿಸ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಯುಕ್ರೇನ್ ನ ಪ್ರೆಸಿಡೆಂಟ್ ವಿಕ್ಟರ್ ಯಾನುಕೋವಿಚ್ ಅವರು ನೇಟೋದ ಸೈಡ್ ಬಿಟ್ಟು ಪುಟಿನ್ ಸೈಡ್ ಬಂದ್ಬಿಡ್ತಾರೆ. ಆದ್ರೆ ಇದು ರಷ್ಯಾದ ಜನರಿಗೆ ಇಷ್ಟ ಆಗಲ್ಲ. ನಮ್ಮ ಪ್ರೆಸಿಡೆಂಟ್ ಲಂಚ ತಗೊಂಡು ರಷ್ಯಾದ ಮುಂದೆ ತಲೆ ಬಗ್ಸ್ಬಿಟ್ಟಿಯಾನೆ ಅಂತ. 2013 ಯುಕ್ರೇನ್ ಅಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ. ಅದಿನ್ನೇನ್ ಮುಗಿಬೇಕು 2014 ಅಲ್ಲಿ ಯುಕ್ರೇನ್ ನ ಪ್ರೆಸಿಡೆಂಟ್ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಅಸೆಂಬ್ಲಿ, NGOs ನ ಆಕ್ಟಿವಿಟಿ ಮೇಲೆ ಬ್ಯಾನ್ ಹಾಕ್ಬಿಡ್ತಾನೆ. ಇದು ಯುಕ್ರೇನ್ ನ ಪ್ರೆಸಿಡೆಂಟ್ ಗೆ ಬ್ಯಾಕ್ ಫೈರ್ ಆಗುತ್ತೆ.
ಈ ತರ ಲಕ್ಷಾಂತರ ಜನ ರೋಡ್ ಬಂದು ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ರೆವಲ್ಯೂಷನ್ ಆಫ್ ಡಿಗ್ನಿಟಿ ಇನ್ ಯುಕ್ರೇನ್ ಅಂತ ಹೆಸರು ಕೊಡ್ತಾರೆ. ಗಲಾಟೆ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ ಇರೋ ಸರ್ಕಾರನ ಕಿತ್ತು ಬಿಸಾಕಿ ಹೊಸದಾಗಿ ಎಲೆಕ್ಷನ್ಸ್ ಮಾಡಿಸ್ತಾರೆ. ಯುಕ್ರೇನ್ಗೆ ಹೊಸ ಪ್ರೆಸಿಡೆಂಟ್ ಸಿಗ್ತಾರೆ, ಪೀತ್ರೋ ಪೊರೋಶೆಂಕೋ ಅಂತ. ಸೀಟಿಗೆ ಬರ್ತಿದ್ದಂಗೆ ಜೂನ್ 27, 2014 ಅಲ್ಲಿ ನೇಟೋ ಅಗ್ರಿಮೆಂಟ್ ನ ಸೈನ್ ಮಾಡಿ ಯುಕ್ರೇನ್ ನ ಅಫಿಷಿಯಲ್ ನೇಟೋದ ಮೆಂಬರ್ ಮಾಡ್ಬಿಡ್ತಾರೆ. ಪಾಪ ಪುಟಿನ್ ಏನೇ ಕಸರತ್ ಮಾಡಿದ್ರು ಫೈನಲ್ ಆಗಿ ಯುಕ್ರೇನ್ ನೇಟೋದ ಮೆಂಬರ್ ಆಗ್ಬಿಡುತ್ತೆ. ಆದ್ರೆ ಈ ಕಡೆ ಪುಟಿನ್ಗೆ ಕೋಪ ಬರ್ತಾ ಇರುತ್ತೆ, ಯುಕ್ರೇನ್ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ. ಅದಕ್ಕೆ ಪುಟಿನ್ ಏನ್ ಮಾಡ್ತಾನೆ, ಮಾರ್ಚ್ 2014 ಅಲ್ಲಿ ರಷ್ಯನ್ ಆರ್ಮಿನ ಕಳಿಸಿ ಯುಕ್ರೇನ್ ನ ಕೆಳಗಡೆ ಇರೋ ಒಂದು ಸಣ್ಣ ಜಾಗ ಕ್ರೀಮಿಯಾನ ಇನ್ವೇಡ್ ಮಾಡಿಸ್ಬಿಡ್ತಾನೆ. ಇದನ್ನ ನೋಡಿ US ಅವ್ರು ಹೇಳ್ತಾರೆ ರಷ್ಯಾ ಇಂಟರ್ನ್ಯಾಷನಲ್ ಲಾಸ್ ನ ಬ್ರೇಕ್ ಮಾಡ್ತಿದ್ದಾರೆ ಅಂತ. ಆದ್ರೆ ಪುಟಿನ್ ಹೇಳ್ತಾನೆ ನಾವು ಮಿಲಿಟರಿ ಕಳಿಸಿ ಅಲ್ಲಿ ರೆಫರೆಂಡಮ್ ಮಾಡಿಸ್ತಾ ಇದೀವಿ ಅಂತ. ಅಂದ್ರೆ ಜನರ ಹತ್ರ ಕೇಳ್ತಾ ಇದೀವಿ ಅವರು ರಷ್ಯಾಗೆ ಜಾಯಿನ್ ಆಗ್ಬೇಕಾ ಇಲ್ಲ ಯುಕ್ರೇನ್ ಜಾಯಿನ್ ಆಗ್ಬೇಕಾ ಅಂತ. ಆದ್ರೆ ಈ ರಷ್ಯಾದ ರೆಫರೆಂಡಮ್ ನ ಯಾವುದೇ ಇಂಟರ್ನ್ಯಾಷನಲ್ ಏಜೆನ್ಸಿ ರೆಕಗ್ನೈಸ್ ಮಾಡಿಲ್ಲ ಇವತ್ವರೆಗೂ. ಇವನ್ UN ಸಹ ಹೇಳ್ತಾರೆ ಕ್ರೀಮಿಯಾ ಬಂದು ಯುಕ್ರೇನ್ ನ ಒಂದು ಪಾರ್ಟ್ ಅಂತ. ಆದ್ರೆ ಯುಕ್ರೇನ್ ರಷ್ಯಾದವರು ಕ್ರೀಮಿಯಾನ ಇನ್ವೇಡ್ ಮಾಡಾದ್ಮೇಲೆ ಕ್ರೀಮಿಯಾ ಮತ್ತೆ ಯುಕ್ರೇನ್ ಮಧ್ಯದಲ್ಲಿ ಫೆನ್ಸಿಂಗ್ ಹಾಕಿ ಬಾರ್ಡರ್ ನ ಕ್ರಿಯೇಟ್ ಮಾಡಿದ್ದಾರೆ. ಇವತ್ಗೂ ಕ್ರೀಮಿಯಾ ಬಂದು ಕಂಪ್ಲೀಟ್ ರಷ್ಯಾದ ಕಂಟ್ರೋಲ್ ಅಲ್ಲಿ ಇದೆ. ಯುಕ್ರೇನ್ ನ ಪ್ರೆಸಿಡೆಂಟ್ ಹೇಳ್ತಾರೆ ಕ್ರೀಮಿಯಾ ನಮ್ದು, ಒಂದಿನ ನಾವು ಫ್ರೀ ಮಾಡಿಸ್ಕೊಂತೀವಿ ಅಂತ. ಆದ್ರೆ ಈ ಕಡೆ ಪುಟಿನ್ ಇಲ್ಲ ಅದು ರಷ್ಯಾದೇ ಒಂದು ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಯುಕ್ರೇನ್ ಬಂದು ನೇಟೋ ಮತ್ತೆ ಯುರೋಪ್ ಯೂನಿಯನ್ ನ ಮೆಂಬರ್. ಆದ್ರೆ ಇದು ರಷ್ಯಾಗ ಇಷ್ಟ ಇಲ್ಲ. ಸಾರಿ, ರಷ್ಯಾ ಅಲ್ಲ, ವ್ಲಾದಿಮಿರ್ ಪುಟಿನ್ ಅವ್ರಿಗೆ ಇಷ್ಟ ಇಲ್ಲ. ಯುಕ್ರೇನ್ ನಲ್ಲಿರೋ ಪ್ರೋ ರಷ್ಯನ್ಸ್ ನ ಸಪೋರ್ಟ್ ಮಾಡೋದು, ಇಲ್ಲ ಕ್ರೀಮಿಯಾನ ಇನ್ವೇಡ್ ಮಾಡಿರೋದು, ಇಲ್ಲ ಕಂಪ್ಲೀಟ್ ಯುಕ್ರೇನ್ ನ ನಾವು ಇನ್ವೇಡ್ ಮಾಡ್ತೀವಿ ಅಂತ ಹೆದರ್ಸೋದು. ಪುಟಿನ್ ಅವ್ರು ಹೇಳ್ತಾರೆ ಇದನ್ನೆಲ್ಲ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ನೇಟೋದವ್ರು ಬಂದು ರಷ್ಯಾದ ಸುತ್ಕೊಂತಾ ಇದ್ದಾರೆ, ಇದು ನಮ್ಮ ಪ್ರೊಟೆಕ್ಷನ್ಗೆ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಪುಟಿನ್ ಅವರು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ.